ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೆಲ್ದಿ ರೆಸಿಪಿ ಜೊತೆ ಬಂದಿದ್ದೀನಿ. ಈ ರೀತಿ ಓವರ್ ರೈಪ್ ಬನಾನಾ ಇರುತ್ತಲ್ವ, ಅದು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಸೊ ಅದನ್ನು ಎಸೆಯೋ ಬದಲು ಈ ರೀತಿಯಾಗಿ ಕೇಕ್ ರೆಡಿ ಮಾಡಿದ್ರೆ ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ. ಮಕ್ಕಳಿಂದ ದೊಡ್ಡವ್ರ ತನಕನೂ ತಿನ್ಬೋದು. ಇದನ್ನು ಹೆಲ್ದಿ ಕೂಡ. ರಾಗಿನ ಯೂಸ್ ಮಾಡಿ ಯಾವ ಥರ ಕೇಕ್ ಮಾಡ್ಬೋದು ಅಂತ ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿದ್ರೆ ಕಂಪ್ಲೀಟ್ ನಾನು ಡೀಟೇಲ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಇಂಗ್ರೀಡಿಯೆಂಟ್ಸ್ ಮತ್ತು ಹೇಗೆ ಪ್ರಿಪೇರ್ ಮಾಡಬೇಕು ಅಂತಲೂ ತುಂಬಾ ಚೆನ್ನಾಗಿರುತ್ತೆ. ರಾಗಿ ಬದಲಿಗೆ ನೀವು ರೋಸ್ಟೆಡ್ ಸೂಜಿ ರವಾನು ಯೂಸ್ ಮಾಡ್ಕೋಬೋದು. ಸೂಜಿ ರವಾದಲ್ಲೂ ತುಂಬಾ ಚೆನ್ನಾಗಿ ಬರುತ್ತೆ. ಹೆಲ್ದಿ ಕೂಡ. ನೋಡ್ಬೋದು ನೀವೇ ಎಷ್ಟು ಸಾಫ್ಟಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಂತ. ನಾನು ಸ್ವಲ್ಪ ಜಾಗ್ರಿ ಯೂಸ್ ಮಾಡ್ತೀನಿ. ಜಾಗ್ರಿ ಇಲ್ಲ ಅಂದ್ರೂ ಬನಾನಾ ಫುಲ್ ಹಣ್ಣಾಗಿರುತ್ತಲ್ಲ, ಅದ್ರದ್ದು ಸ್ವೀಟ್ನೆಸ್ಸೇ ಇರುತ್ತೆ. ಏನು ಜಾಗ್ರಿ ಹಾಕಬೇಕು ಅಂತಲೂ ಇಲ್ಲ. ಸ್ವೀಟ್ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಜಾಗ್ರಿ ಹಾಕೋಬೋದು ಅಷ್ಟೇ. ಮಿಕ್ಸ್ ಮಾಡಬೇಕಾದ್ರೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋತೀನಿ. ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ, ಟೇಸ್ಟಿಯಾಗಿರುತ್ತೆ. ರಾಗಿ, ಬನಾನಾ, ಎಗ್, ಗೀ ಎಲ್ಲನೂ ಇರುತ್ತೆ. ಮಕ್ಕಳಿಗೆ ತುಂಬಾ ಹೆಲ್ದಿ ಕೇಕ್ ಅಂತಲೇ ಹೇಳ್ಬೋದು. ಎಲ್ಲ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಂದ ದೊಡ್ಡವ್ರ ತನಕನೂ ತಿನ್ಬೋದಂತ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್, ಟೇಕ್ ಕೇರ್. ಬಾಯ್.